ಚಾಮರಾಜನಗರ ಜಿಲ್ಲೆ ಬಂಡೀಪುರ ಸಫಾರಿ ಬಂದ್ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಯಾಕೆಂದರೆ ಇತ್ತೀಚೆಗೆ ವಿಪರೀತ ಹುಲಿ ದಾಳಿಗಳು ಕಾಟಗಳು ಜಾಸ್ತಿ ಆಗ್ತಾ ಇತ್ತು. ಈಗ ಪ್ರವಾಸಿಗರ ಇಲ್ಲದೆ ಬಣಗುಡ್ತಾ ಇದೆ. ಸಫಾರಿಯನ್ನು ಬಂದ್ ಮಾಡಿದ್ದ ಹಿನ್ನೆಲೆಯಲ್ಲಿ ಬಂಡೀಪುರನೇ ಖಾಲಿ ಇವಾಗ ಸಫಾರಿ ಬಂದ್ನಿಂದ ಆದಾಯನೂ ಇಲ್ಲದಂತಾಗಿದೆ. ಪ್ರತಿನಿತ್ಯ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದ ಸಫಾರಿ ಕ್ಯಾಂಪ್ ಕಳೆದ 15 ದಿನಗಳಿಂದ ಬಂದ್ ಆಗಿ ಬಿಕೋ ಅಂತ ಇದೆ. ನಿತ್ಯ 3 ಲಕ್ಷ ರೂಪಾಯಿ ಸಫಾರಿಯಿಂದ ಆದಾಯ ಬರ್ತಾ ಇತ್ತು. ಅದರಲ್ಲೂ ವೀಕೆಂಡಲ್ಲಿ ಶನಿವಾರ ಭಾನುವಾರ 2 ದಿವಸದಿಂದ 15 ಲಕ್ಷ ಆದಾಯ ಆಗ್ತಾ ಇತ್ತು. ಆದರೆ ಈಗ ಸಫಾರಿ ಬಂದ್ನಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಸಫಾರಿ ಆದಾಯದಿಂದಲೇ ಗುತ್ತಿಗೆ ನೌಕರರ ಸಂಬಳ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಬಂಡೀಪುರದ ಅಧಿಕಾರಿಗಳು ನಿರ್ವಹಿಸ್ತಾ ಇದ್ರು. ಆದರೆ ಪ್ರವಾಸಿಗರಿಲ್ಲದೆ ಸಫಾರಿಗರು ನಿಂತಲ್ಲೇ ನಿಂತಿವೆ. ಸದ್ಯ ಹುಲಿ ದಾಳಿ ಪ್ರಕರಣ ಕಡಿಮೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಹುಲಿ ದಾಳಿಯಿಂದ ರೈತರ ಸಾವು ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ಸಚಿವ ಈಶ್ವರ್ ಖಂಡ್ರೆ ಬಂಡೀಪುರ ಹಾಗೂ ನಗರವಳಿಯಲ್ಲಿ ಸಫಾರಿ ಬ್ಯಾನ್ಗೆ ಆದೇಶ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಬಂಡೀಪುರ ಜನರಿಲ್ಲದೆ ಬಣಗುಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ನಾನು ಇದೀಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೇಲ್ಕಾಂನಳ್ಳಿ ಸಫಾರಿ ಪಾಯಿಂಟ್ ನಲ್ಲಿ ಇದ್ದೇನೆ. ಈ ಸಫಾರಿ ಪಾಯಿಂಟ್ ನಲ್ಲಿ ಸದ್ಯ ಪ್ರವಾಸಿಗರು ಇಲ್ಲದೆ ಬಣಗುಡ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಕಾಮನ್ ಕಂಡು ಬರ್ತಾ ಇರ್ತಕ್ಕಂಥ ಕಾಣ್ತಾ ಇದೀವಿ. ಈ ಒಂದು ದೃಶ್ಯಗಳು ಕೂಡ ಗಮನಿಸಬಹುದು. ಇದು ಸಫಾರಿ ಕೇಂದ್ರ ಅಂತ ಹೇಳ್ಬೋದು. ಈ ನಿತ್ಯ ಇಲ್ಲಿ ಟಿಕೆಟ್ ಖರೀದಿ ಮಾಡಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂಡೀಪುರಕ್ಕೆ ಬರ್ತಿದ್ರು. ಮತ್ತೆ ಬಂಡೀಪುರದಲ್ಲಿ ಒಂದು ಸಫಾರಿಯನ್ನ ಮಾಡೋದ್ರ ಮೂಲಕವಾಗಿ ವನ್ಯ ಪ್ರಾಣಿಗಳನ್ನ ಕಣ್ತುಂಬಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಿತ್ತು. ಆದ್ರೆ ಈಗ ಒಂದು ಸಫಾರಿಯನ್ನು ನಿಲ್ಲಿಸಿ 15 ದಿನಗಳಾಯಿತು. 15 ದಿನಗಳಿಂದ ಕೂಡ ಸಂಪೂರ್ಣವಾಗಿ ಈ ಒಂದು ಕ್ಯಾಂಪಸ್ ಖಾಲಿಯಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಒಂದು ಕೆಲಸ ಕೂಡ ಕಡಿಮೆ ಆಗಿದೆ. ಮತ್ತೆ ಇಲ್ಲಿರ್ತಕ್ಕಂಥ ವಾಹನಗಳು ಕೂಡ ಒಂದೇ ಕಡೆ ನಿಲ್ಲಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಇನ್ನು ಈ ಪಾರ್ಕಿಂಗ್ ಝೋನ್ ಕೂಡ ಯಾವಾಗ್ಲೂ ಕೂಡ ಹೊರಗಿಂದ ಬರ್ತಕ್ಕಂಥ ವಾಹನಗಳಿಂದ ಸದಾ ತುಂಬಿ ತುಳುಕ್ತಿತ್ತು ಅಂತ ಹೇಳ್ಬೋದು. ಇದೀಗ ಯಾವುದೇ ವಾಹನಗಳು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ 15 ದಿನಗಳಿಂದ ಒಂದು ಸಫಾರಿಯನ್ನ ಬ್ಯಾನ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂಡೀಪುರಕ್ಕೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖವಾಗಿದೆ ಅಂತ ಹೇಳ್ಬೋದು. ಒಂದು ವೀಕೆಂಡ್ ನಲ್ಲಿ ಈ ಒಂದು ಸಫಾರಿ ಕೇಂದ್ರದಲ್ಲಿ 7 ರಿಂದ 8 ಲಕ್ಷ ರೂಪಾಯಿನಷ್ಟು ಒಂದು ಆದಾಯ ಬರ್ತಾ ಇತ್ತು ಅಂತ ಹೇಳ್ಬೋದು. ಇನ್ನುಳಿದ ವೀಕ್ ಡೇಸ್ ದಿನಗಳಲ್ಲೂ ಕೂಡ 3 ರಿಂದ 4 ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು.